ಹೀಗೆ ವಕ್ಫ್ ಅಸ್ತ್ರದ ಜೊತೆಗೆ ಕೊರೋನಾ ಬಾಣವನ್ನು ಕಮಲ ಪಡೆ ಮೇಲೆ ಬಿಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಈ ಸಂಬಂಧ ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿದ್ದು ನಾಳೆ ಸದನದಲ್ಲೂ ಸದ್ದು ಮಾಡಲಿದೆ. ಇದು ಬೆದರಿಸೋ ತಂತ್ರ ಅಂತ ಬಿಜೆಪಿ ಕೆಂಡ ಕಾರ್ತಾ ಇದೆ. ಕೊರೋನಾ ಹಗರಣ ಕುರಿತು ಎಫ್ಐಆರ್, ಸದನದಲ್ಲಿ ವಾರ್ ಫಿಕ್ಸ್. ಸರ್ಕಾರದ ವಿರುದ್ಧ ಮುಡಾಸ್ತ್ರ ಪ್ರಯೋಗಿಸಲು ಬಿಜೆಪಿ ಸಜ್ಜು. ವಾಲ್ಮೀಕಿ ಹಗರಣ, ಮೂಡ ಅಕ್ರಮ, ವಕ್ಫ್ ವಿವಾದ ಕೈಗೆತ್ತಿಕೊಂಡಿರುವ ವಿಪಕ್ಷ ಬಿಜೆಪಿ ವಿರುದ್ಧ ಮುಗಿಬೀಳೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಬಿಜೆಪಿ ಮೇಲೆ ಕೊರೋನಾ ಬಾಣ ಬಿಡಲು ಪ್ಲಾನ್ ಮಾಡಿದೆ. ಕೊರೋನಾ ಹಗರಣದ ಎಫ್ಐಆರ್ ವಿಚಾರವು ಗದ್ದಲ ಸೃಷ್ಟಿಸುವ ಸಾಧ್ಯತೆ ಇದ್ದು, ಇದಕ್ಕೆ ಬಿಜೆಪಿಯು ಪ್ರತಿಬಾಣ ರೆಡಿ ಮಾಡಿದೆ. ಮುಡಾ ಹಗರಣವನ್ನ ಸಿಬಿಐಗೆ ನೀಡುವಂತೆ ಸವಾಲ್ ಹಾಕಲು ಸಜ್ಜಾಗಿದೆ. ಸದನದಲ್ಲಿ ಕೊರೋನಾ ಗದ್ದಲ ಆಗೋದು ಪಕ್ಕಾ ಆಗಿದೆ. ಯಾಕಂದ್ರೆ ಸದನದ ಹೊರಗೂ ನಾಯಕರ ಮಧ್ಯೆ ಕೊರೋನಾ ಫೈಟ್ ಜೋರಾಗಿದೆ. ಕುನ್ನಾ ವರದಿ ಆಧಾರದಡಿ ಎಫ್ಐಆರ್ ದಾಖಲಾಗಿದೆ ಅಂತ ಡಿಸಿಎಂ ಡಿಕೆ ಹೇಳಿದ್ರೆ, ಕಾಂಗ್ರೆಸ್ನವರದ್ದು ಬೆದರಿಸುವ ತಂತ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಯಾರು ಬಿಜೆಪಿ ಅವ್ರ ಮೇಲೆ ಹೇಳಲ್ರಿ, ಅವ್ರು ಕುನ್ನಾ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನ ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ಐಆರ್ ಹಾಕಿದ್ದಾರೆ, ನೋಡೋಣ ಅವ್ರೇನೋ ಮಾಡ್ತಾರೆ. ಇದರಲ್ಲಿ ಇವರು ಬೆದರಿಸುವ ತಂತ್ರ ಇದೆ. ಆ ಬೆದರಿಸುವ ತಂತ್ರಕ್ಕೆ ಹೆದರಿಲ್ಲ ಅಂದ್ಕೊಂಡು ಒಂದು ಎಫ್ಐಆರ್ ಹಾಕಿ ನೋಡಿದ್ರ, ಅಕಸ್ಮಾತ್ ಕಾಂಪ್ರಮೈಸ್ ಬರ್ತಾರೇನೋ, ನಮ್ದೆಲ್ಲ ಕೇಸ್ಗಳನ್ನ ನಾವು ಪರ್ಸ್ಯೂ ಮಾಡೋದಿಲ್ಲ, ನಾವು ಹೋರಾಟ ಮಾಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ಪ್ರಕಾರವಾಗಿ ಹೋರಾಟ ಹೊರತೆ, ಕಾನೂನಿನ ವಿರುದ್ಧ ಹೋರಾಟ ಅಲ್ಲ. ಕೋವಿಡ್ ವೇಳೆ ಅವ್ಯವಹಾರ ಆಗಿರೋದು ನಿಜ ಎಂದ ಪರಮೇಶ್ವರ್. ವರದಿ ಪಡೆದು ಸದನದ ದಿಕ್ಕು ತಪ್ಪಿಸುತ್ತಿದ್ದಾರೆಂದ ವಿಜಯೇಂದ್ರ. ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಅವ್ರು ಎಫ್ಐಆರ್ ಹಾಕಿದ್ರೆ ತಪ್ಪು ಅಂತ ಅಂದ್ರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ಬೇಕು. ಕೋವಿಡ್ ಇವತ್ತು ಮೈಕಲ್ ಕುನ್ನಾ ಮಧ್ಯಂತರ ವರದಿ ಏನ್ ಆತುರ ಇತ್ತು, 2 ವರ್ಷಗಳಲ್ಲಿ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಮಧ್ಯಂತರ ವರದಿಯನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರ ಬಯಸ್ತಾ ಇದೆ ಅಂತ ಹೇಳಿದ್ರೆ, ಸದನವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕುನ್ನಾ ಆಯೋಗದ ಮಧ್ಯಂತರ ವರದಿ ಆಧರಿಸಿ ಎಫ್ಐಆರ್ ಮಾಡ್ತೀರಿ ಅಂದ್ರೆ ರಾಜಕೀಯ ದ್ವೇಷದ ತಾಜಾ ಸಾಕ್ಷಿ ಅಂತ ಸಂಸದ ಶೆಟ್ಟರ್ ಗುಡುಗಿದ್ರೆ, ಹೆಣಗಳು ಬೀಳ್ತಿದ್ದಾಗ್ಲೂ ಹಣ ಮಾಡಿದವರನ್ನ ಬಿಟ್ಟು ಬಿಡಬೇಕಾ ಅಂತ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್ ಮೇಲೆ ಒಂದು ರಾಜಕೀಯ ದ್ವೇಷವನ್ನ ಮಾಡಲಿಕ್ಕೆ ಅದಕ್ಕೊಂದು ಏನೋ ಒಂದು ಕೌಂಟರ್ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈಗ ಜಸ್ಟಿಸ್ ಕುನ್ನಾ ಅವರದು ಇನ್ನು ವರದಿ ಪರಿಪೂರ್ಣವಾದಂಥ ವರದಿ ಇನ್ನೂ ಕೊಟ್ಟಿಲ್ಲ. ಒಂದು ಇಂಟೀರಿಯಂ ವರದಿ ಕೊಟ್ಟಿದ್ದಾರೆ. ಅದರ ಮೇಲೇ ನೀವು ಎಫ್ಐಆರ್ ಮಾಡ್ತೀರಂತಂದ್ರೆ ಇದು ರಾಜಕೀಯ ದ್ವೇಷದ ಒಂದು ಅತ್ಯಂತ ತಾಜಾ ಉದಾಹರಣೆ ಅಂತ ಹೇಳ್ತೀನಿ. ಹೆಣದಲ್ಲಿ ಹಣ ಮಾಡಿದ್ದು ಮರ್ತು ಬಿಡ್ಬೇಕಾಗಾದ್ರೆ ಇಡೀ ರಾಜ್ಯ ಮಾತಾಡಿತ್ತು. ಹಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕೋವಿಡ್ ನಿಂದ ಹೆಣಗಳು ಬೀಳ್ತಾ ಇದ್ದಾಗ ಅದರಲ್ಲೂ ಹಣ ಮಾಡಿದ್ದಾರೆ, ಸಾವುಗಳಲ್ಲೂ ಕೂಡ ಹಣ ಮಾಡುವಂತ ಈ ಸಂಸ್ಕೃತಿಯನ್ನ ಬಿಟ್ಬಿಡ್ಬೇಕಾಗಾದ್ರೆ ನಾಳೆ ಕಲಾಪದಲ್ಲಿ ಕೈಕಮಲ ಕಲಿಗಳ ಮಧ್ಯೆ ಕೊರೋನಾ ಕದನ ನಡೆಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.